ನಮಸ್ಕಾರ. ನಾನು ಪುಷ್ಪ ಹಿರೇಮಠ. ಇವತ್ತು ಕರ್ನಾಟಕ ರಾಜ್ಯ ಬರಹಗಾರರ ಬಳಗ ಸಂಘದವರು ಒಂದು ವಿಷಯವನ್ನು ಕೊಟ್ಟಿದ್ದರು. ಅದು ಚುಟುಕು ಕವನ ಬರಲಿಕ್ಕೆ 2 ಮಾತ್ರ ಬರಲಿಕ್ಕೆ ಹೇಳಿದರು. ಸಹನೆ ಅಂತ. ಸಹನೆ ಸುಮ್ಮನೆ ಅಲ್ಲ, ಕಷ್ಟ ತೆಗೆದುಕೊಳ್ಳೋದು ಅಲ್ಲ. ಅಂದರೆ ಸಮಚಿತ, ಹ ಅಂದರೆ ಹಿಡಿತ, ನ ಅಂದರೆ ನಿಯಂತ್ರಣ, ಎ ಅಂದರೆ ಎದೆಗಾರಿಕೆ. ನಿನ್ನಲ್ಲಿ ಸಹನೆ ಇರಲಿ, ಬಾಳು ಬೆಳಗಾಗಲಿ. ಹೃದಯ ಸಹನೆಯಿಂದ ನುಡಿಯಲಿ, ಮನಸ್ಸು ಹಗುರವಾಗಲಿ. ಆಗ ನಿಮ್ಮ ಜೀವನ ಭವಿಷ್ಯ ಸಹನೆಯಿಂದ ನಡೆಯುವುದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಹಾಗೆಯೇ ಇನ್ನೊಂದು ಹೇಳ್ತೀನಿ ಚುಟುಕು. ಸಹನೆ. ಕೋಟಿ ಬಂದಾಗ ಮಾತಾಡಿರುವುದು ಸಹನೆ, ಅವಮಾನವಾದಾಗ ಪ್ರತಿಕಾರ ತೀರಿಸದೇ ಇರುವುದು ಸಹನೆ, ನಮ್ಮನ್ನು ನಾವೇ ಗೆಲ್ಲುವುದು ಸಹನೆ, ಬುದ್ಧ ಹೇಳಿದ ಹಾಗೆ ಕೋಪವನ್ನು ಸಹನೆಯಿಂದ ಗೆಲ್ಲು, ಕೆಟ್ಟದ್ದನ್ನು ಒಳ್ಳೆಯದರಿಂದ ಗೆಲ್ಲು. ಸಹನೆ ದೌರ್ಬಲ್ಯ ಅಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಯಾಕೆಂದರೆ ಕೈ ಎತ್ತೋಕೆ ಒಂದು ಕ್ಷಣ ಸಾಕು, ಆದರೆ ಕೈ ಕಟ್ಟಿ ಹಾಕಿಕೊಳ್ಳೋಕೆ ಇಡೀ ಬದುಕಿನ ತಪಸ್ಸು ಬೇಕು ಅಂತ ಹೇಳ್ತದೆ. ಸಹನೆ ಬಹಳ ಮಹತ್ವದದ. ನನ್ನ ಹೆಸರು ಪುಷ್ಪ ಹಿರೇಮಠ ಅಂತ, ಧಾರವಾಡ ಕಲ್ಯಾಣನಗರದವಳು. ನಮಸ್ಕಾರ.